ದೇಶ ಸೇವೆ ಅತ್ಯಂತ ಪವಿತ್ರವಾದುದು. ಬಿಸಿಲು, ಮಳೆ, ಗಾಳಿ ಎನ್ನದೆ ಪ್ರಾಣವನ್ನು ಪಣಕ್ಕಿಟ್ಟು ದೇಶ ರಕ್ಷಣೆ ಮಾಡುವ ಸೈನಿಕರ ಸೇವೆ ಅವಿಸ್ಮರಣೀಯ ಎಂದು ಶ್ರೀ ಸಂಪಾದನ ಮಹಾಸ್ವಾಮಿಗಳು ಹೇಳಿದರು. ಅವರು ಬಿಎಸ್ಎಫ್ ಗಡಿ ಭದ್ರತಾ ಪಡೆಯಲ್ಲಿ 41 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಇನ್ಸ್ಪೆಕ್ಟರ್ ಈಶ್ವರಯ್ಯ ಎಸ್ ಹಿರೇಮಠ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಎಸ್ಬಿ ಮುನ್ನೂಳಿ ಮಾತನಾಡಿ, ಅತ್ಯಂತ ಬಡತನದಲ್ಲಿ ಜನಿಸಿದ ಈಶ್ವರಯ್ಯ ಹಿರೇಮಠ ಅವರು ಸ್ವಪ್ರಯತ್ನದಿಂದ ಸೇನೆಗೆ ಸೇರ್ಪಡೆಯಾಗಿ ಕಠಿಣ ಪರಿಸ್ಥಿತಿಗಳಲ್ಲಿ ಗಡಿ ರಕ್ಷಣೆ ಮಾಡಿ ಭಾರತ ಮಾತೆಗೆ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಈಗ ಸೈಡ್ ಸೇರೋದಂದ್ರೆ ಹೌದು, ಯಾವುದಕ್ಕಿಂತ ಕರೆಕ್ಟ್, ಯಾವಾಗ ಅಪಾಯ ಅನ್ನೋದು ಇರ್ತೈತಿ ಅದೆಲ್ಲ ಬರೋದ್ರಿ. ಆದ್ರೆ ನಾವು ಇದ್ದಂಥ ಸೋಷಿಯಲ್ ಸಿವಿಲ್ ಆಗಿ ಇದ್ದಂಥ ಸಮಾಜದಾಗಿರುವಂಥ ಜನ ನಾವು ಆರಾಮದಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅದಕ್ಕೆ ಮುಖ್ಯ ಕಾರಣ ಸೈನಿಕರು. ಈಗ BSF ಇರಲಿ, ಸೈನ್ಯ ಇರಲಿ ಅಥವಾ CRPF ಇರಲಿ, ನಮ್ಮಲ್ಲಿ ಏನು ಫೋರ್ಸ್ ಅಲ್ಲ ಅವೆಲ್ಲ ಅದನ್ನ ನಾವು ಆರಾಮದಿಂದ ಇದ್ದೀವಿ. ನೀವು ಈಗಾಗಲೇ ನೀವು ಪ್ರತಿನಿತ್ಯ ನೀವು ಟಿವಿದಾಗ ನೋಡ್ತಿರೋದು, ಇಡೀ ಜಗತ್ತಿನಾಗ ಅತ್ಯಂತ ಸುರಕ್ಷಿತವಾದ ದೇಶ ಯಾವಪ್ಪ ಅಂದ್ರೆ ಅದು ಭಾರತ. ಅವರ ಗುಣವನ್ನು ಹೇಳಬೇಕಂದ್ರೆ, ನಾನು ಆರ್ಮಿ ಹೋಗಿಂತ ಮುಂಚಿತವಾಗಿ ಅವರ ಕಡೆಯಿಂದ ನಾನು ಯಾವ ರೀತಿಯಾಗಿ ನಾನು ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಮ್ಮ ನಾಗರಿಕ ನೋಡಿ ಎಷ್ಟೋ ಸೈನಿಕರು ಅವರ ಕಡೆಯಿಂದ ನಾವು ಕೇಳಿ ಅವರ ಕಡೆಯಿಂದ ಕಲಿತು ನಾವು ಸೈನಿಕ ಸೇರಲಿಕ್ಕೆ ಅವರು ನಮಗೆ ಎಷ್ಟೊಂದು ನಮಗೆ ಅವರ ಅನುಭವದ ಮಾತುಗಳನ್ನು ಹೇಳಿ ನಮಗೆಲ್ಲ ಸೈನಿಕ ಸೇರಲಿಕ್ಕೆ ನಮಗೆ ಅವರು ಆಶೀರ್ವದಿಸಿದ್ದಾರೆ ಎಂದು ನಾವು ಹೇಳಿಕೆ ಇವತ್ತು ಇಷ್ಟಪಡಿಸ್ತೀವಿ. ನಾವೆಲ್ಲ ಸೈನಿಕ ಹೋದ್ಮೇಲೆ ಸೈನಿಕ ಹೋಗೋದು ಎಷ್ಟೇ ಕಠಿಣ, ಎಷ್ಟು ಸುಲಭವಾಗಿದೆ ಅಂದ್ರೆ ಅಲ್ಲಿ ಸರ್ವಿಸ್ ಮಾಡೋದು ಎಷ್ಟು ಒಂದು ವಿಶೇಷವಾಗಿದೆ ಅನ್ನೋದು ನಾನು ನಿಮಗೆ ಎಲ್ಲರಿಗೂ ಸ್ವಲ್ಪ ಹೇಳಿ ಇಷ್ಟಪಡ್ತೀನಿ. ನಮ್ಮ ಭಾರತದ ಗಡಿ ಇಷ್ಟು ಸುಂದರವಾಗಿದೆ. ಎಲ್ಲಿ ನೋಡಿದರೆ ನಾವು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಹೋದರೆ -8 ಡಿಗ್ರಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಆದರೆ ನಾವು ರಾಜಸ್ಥಾನದಲ್ಲಿ ಹೋದರೆ ನಾವು ಟೆಂಪರೇಚರ್ 48-50 ಡಿಗ್ರಿ ಟೆಂಪರೇಚರಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅದರಲ್ಲಿ ನಮ್ಮ ಈಶ್ವರಯ್ಯ ಹಿರೇಮಠ ಅವರು ಈ -8 ಡಿಗ್ರಿ ಟೆಂಪರೇಚರ್ ಹಿಡಿದು ಪ್ಲಸ್ 48-50 ಡಿಗ್ರಿ ಟೆಂಪರೇಚರ್ ಅಲ್ಲಿ ಸತತವಾಗಿ 40 ವರ್ಷ 4 ತಿಂಗಳ ಸರ್ವಿಸ್ ಮಾಡಿ ಬಂದಿದ್ದಾರೆ. ಅಂದ್ರೆ ನಾವು ಅವರಿಗೆ ಯಾವ ರೀತಿಯಾಗಿ ಅಭಿನಂದನೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯಗಳಿಗಿರುವ ಹಿರಿಮೆ ಕರ್ನಾಟಕಕ್ಕಿದೆ, ಎಲ್ಲ ಭಾಷೆಗಳಿಗಿರುವ ಹಿರಿಮೆ ಕನ್ನಡಕ್ಕಿದೆ. ಯಾವ ವ್ಯಕ್ತಿಗಳಿಗಿರುವ ಹಿರಿಮೆ ಹಿರೇಮಠ ದಂಪತಿಗಳಿಗೆ ಯಾಕಂದ್ರೆ 4 ದಶಕಗಳ ಕಾಲ ಈ ಭರತ ಭೂಮಿಯ ಸೇವೆಯನ್ನ ಮಾಡಿ ಒಳ್ಳೆ ಆರೋಗ್ಯವಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದಾರಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ. ಅದಕ್ಕೆ ಹೇಳ್ತಾರೆ, ಜನ್ಮ ಜನ್ಮದ ಸಂಬಂಧ, ಜನ್ಮ ಜನ್ಮದ ಸಂಬಂಧ ಕಣ್ಣಿಗೆ ಕಾಣದ ಮಕರಂದ, ಹೃದಯ ಹೃದಯಗಳ ಅನುಬಂಧ, ಕೂಡುವ ಕ್ರಿಯೆ ಋಣಾನುಬಂಧ ಅಂತ ಹೇಳ್ತಾರೆ. ಅವರ ಕಾರ್ಯಕ್ರಮಕ್ಕಾಗಿ, ಒಬ್ಬ ಯೋಧನ ಕಾರ್ಯಕ್ರಮಕ್ಕಾಗಿ ತಾವುಗಳು ನಾವುಗಳು ಇಲ್ಲಿ ಬಂದು ಗಟ್ಕೊಂಡಿದ್ದೀವಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕವಿ ಅಂತ ಕೀರ್ತಿ ಬೇಕು ಅಂತ ಹೇಳ್ತಾರೆ. ನೋಡಿ, ನಾವು ಏನೇನೋ ಮಾಡೋದಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅವ್ರು ಬಹಳ ಕಷ್ಟದಲ್ಲಿ ಜೀವನ ನಡೆಸಿರ್ತಕ್ಕಂಥ, ಹೊಲ ಇಲ್ಲ, ಮನಿ ಇಲ್ಲ, ತಾವು ತಮ್ಮ ಸ್ವಂತ ನಿಲುವಿನ ಮೇಲೆ ಬದುಕಬೇಕಾಗಿರುತ್ತೆ. ಅಂಥದ್ರಲ್ಲಿ ಶ್ರೇಷ್ಠ ಸೇವೆ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಊರದು ಅವು ಯಾವುವು? ಮೊದಲನೇದು ಮಾತೆ, ಎರಡನೇದು ಮಹಾತ್ಮ, ಮೂರನೇದು ಪರಮಾತ್ಮ. ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾಳೆ. ಈ ಯೋಧರಿಗೆ 2 ಜನ ತಾಯಿಯಿಂದ ನೆನಪಿಡಬೇಕು ನೀವು. ಒಬ್ಬಳು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಇನ್ನೊಬ್ಬಳು
ಕಾರ್ಯಕ್ರಮದಲ್ಲಿ ಜೈ ಜವಾನ್ ಮಾಜಿ ಸೈನಿಕರ ಸಂಘ ನಾಗರಮುನ್ನೂಳಿ ಅಧ್ಯಕ್ಷ ವಿಜಯ ಈಟಿ, ಬಸವವಾಹಿನಿಯ ಸದಸ್ಯರು, ಬಿಎಲ್ಡಿ ಸಂಸ್ಥೆಯ ನಿವೃತ್ತ ಪ್ರಾಚಾರ್ಯ ಡಾ ಎಸ್ಸಿ ಹಿರೇಮಠ, ಶಿಕ್ಷಕರಾದ ಎಸ್ಎಂ ದೊಡ್ಡಮನಿ, ಬಿವಿ ಮಾನಗಾವಿ, ಡಾ ಎಸ್ಸಿ ಬೆಳಗಲಿ, ಸುರೇಶ ಕೌಜಲಗಿ, ಸುಂದರ ಮುಂಡೆ, ಸುಭಾಷ ಕಬಾಡಗಿ, ದೇವೇಂದ್ರ ಕರೋಶಿ, ಶಶಿಧರ ಕಡ್ಲಿಬುಡ್ಡಿ, ರಾಜು ಸ್ವಾಮಿ, ತಾರದಾಳಿ, ಮಹಾಂತೀಶ ಹಿರೇಮಠ, ಸದಾಶಿವ ಹಚಡದ, ಮಹಾಂತೀಶ ಬಿರಾದಾರ, ಪಾಯನ್ನವರ್ ಸರ್, ನ್ಯಾಯವಾದಿ ಆರ್ಐ ಖೋತ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮಾಜಿ ಗಡಿ ಭದ್ರತಾ ಪಡೆಯ ಯೋಧರು ಉಪಸ್ಥಿತರಿದ್ದರು. ಬಸವವಾಹಿನಿ ತಾಯಂದರಿಂದ ಪ್ರಾರ್ಥನೆ ನಡೆಯಿತು. ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ನಿರೂಪಣೆಯನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಶ್ರೀ ಎಸ್ಆರ್ ಡೋಂಗರೆ ನಿರ್ವಹಿಸಿದರು.